ಸುಪ್ರೀಂ ಕೋರ್ಟ್ ಆದೇಶ ನೀಡಿದ್ದರೂ ಚಿಕ್ಕಮಗಳೂರು ಜಿಲ್ಲಾಡಳಿತ ವಿವಾದಿತ ಇನಾಮ್ ದತ್ತಾತ್ರೇಯ ಬಾಬಾ ಬುಡನ್ಗಿರಿ ದರ್ಗಾದಲ್ಲಿ ನಾಳೆ ನಡೆಯುವ ಉರುಸ್ ವೇಳೆ ಧಾರ್ಮಿಕ ವಿಧಿವಿಧಾನಗಳನ್ನು ನೆರವೇರಿಸಲು ಅವಕಾಶ ನೀಡದೇ ಇರುವುದಕ್ಕೆ ಶಾಖಾದ್ರಿ ವಂಶಸ್ಥರಾದ ಸೈಯದ್ ಗೌಸ್ ಮೊಯ್ಯುದ್ದೀನ್ ಶಾಖಾದ್ರಿ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇದೇ ಮೊದಲ ಬಾರಿಗೆ ಸುಪ್ರೀಂ ಕೋರ್ಟ್ ಉರುಸ್ಗೆ ಆಚರಣೆ ಅನುಮತಿ ನೀಡಿರುವ ಹಿನ್ನೆಲೆ ಜಿಲ್ಲಾಡಳಿತ ಸಕಲ ಸಿದ್ಧತೆಗಳನ್ನು ನಡೆಸಿಕೊಂಡಿದ್ದು ಉರುಸ್ ಆಚರಣೆ ಶಾಂತ ರೀತಿಯಾಗಿ ನಡೆಸಲು ಸಿದ್ಧತೆ ನಡೆಸಿಕೊಳ್ಳುತ್ತಿದೆ. ಇಷ್ಟು ವರ್ಷಗಳ ಕಾಲ ಮುಜಾವಾರ್ಗಳು ಉರುಸ್ ನಡೆಸಿಕೊಂಡು ಬರುತ್ತಿದ್ರು. ಈಗ ಸುಪ್ರೀಂ ಕೋರ್ಟ್ ಆದೇಶದಂತೆ ಶಾಖಾದ್ರಿ ಕುಟುಂಬಕ್ಕೆ ಮೊದಲ ಬಾರಿ ಅವಕಾಶ ನೀಡಿದ ಹಿನ್ನೆಲೆ ಕೆಲ ಮುಸ್ಲಿಂ ಮುಖಂಡರಲ್ಲಿ ಅಸಮಾಧಾನ ಉಂಟಾಗಿದೆ ಎನ್ನಲಾಗುತ್ತಿದೆ. ಅಲ್ಲದೆ ಕೆಲ ಮುಸ್ಲಿಂ ಮುಖಂಡರು ಉರುಸ್ ನಡೆಸಲು ನಮಗೆ ನೀಡಿ ಎಂದು ಜಿಲ್ಲಾಡಳಿತಕ್ಕೆ ಕೇಳಿಕೊಂಡಿದ್ದರಿಂದ ಉರುಸ್ ನಡೆಸುವ ಅವಕಾಶ ಇರುವುದು ಕೇವಲ ಶಾಖಾದ್ರಿ ಕುಟುಂಬಕ್ಕೆ ಹೊರತು ಬೇರೆ ಯಾರಿಗೂ ಇಲ್ಲ ಎಂದು ಶಾಖಾದ್ರಿ ಕುಟುಂಬದ ಮುಖ್ಯಸ್ಥರು ಹೇಳಿದರು. 2006ನಲ್ಲಿ ಲಾಸ್ಟ್ ಬಟ್ಟೆ ಹಾಕಿ ಹಸಿರು ಬಟ್ಟೆ ಹಾಕಿ ಗಂಧ ಇದು ಲೇಪಿ ಮಾಡಿ ಹೂ ಹಾಕಿ ಸಂದಲ್ ಮಾಡಿದ್ದು ಉರುಸ್ ಮಾಡಿದ್ದು 2006. ಇವಾಗ ನನಗೆ ಆ ಆಧಾರ ಮೇಲೆ ಆ ಆರ್ಡರ್ ಮೇಲೆ ನನಗೆ ಮಾಡೋಕ್ಕೆ ಕೊಡಬೇಕು. ಮತ್ತು ಎಲ್ಲ ಚಿಕ್ಕಮಗಳೂರು ಜನ ಎಲ್ಲ ಇದ್ದಾರಲ್ಲ ಅವರೆಲ್ಲ ಹೇಳ್ತಿದ್ದಾರೆ, ಎಲ್ಲ ಶಾಖಾದ್ರಿ ಅವರೇ ಇದು ನಿಮ್ಮದೇ ಪರಂಪರ ಇರೋದು, ನಿಮ್ಮ ಮನೆ ಪರಂಪರ, ಇದು ನೀವೇ ಮಾಡಬೇಕು ಅಂತ ಅವ್ರದ್ದೆಲ್ಲ ಬೆಂಬಲ ಇದೆ. ಅವ್ರ ಜೊತೆ ಎಲ್ಲ ಸೇರಿ ನಾನಿದು ಕಾರ್ಯಕ್ರಮ ಮಾಡ್ತೀನಿ. ಆದರೆ 2007ರಲ್ಲಿ ನ್ಯಾಯಾಲಯದ ಆದೇಶ ಬಂತು ಅಂತ ಹೇಳಿ ಈ ಉರುಸ್ ಕಾರ್ಯಕ್ರಮ ಮುಜಾವರ್ ವತಿಯಿಂದ ಸರ್ಕಾರ ನಡೆಸಲಾಯಿತು. ಅದರ ನಂತರ 18 ವರ್ಷದಂತ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ನ್ಯಾಯಾಲಯದಿಂದ ಹಿಡಿದು ಸುಪ್ರೀಂ ಕೋರ್ಟ್ ನ್ಯಾಯಾಲಯವರೆಗೂ ಹೋರಾಟ ಮಾಡಿ ಈಗ ನಮಗೆ ನ್ಯಾಯಾಲಯ ತೀರ್ಪು ಕೊಟ್ಟಿದೆ. 18 ವರ್ಷದ ನಂತರದ ಉರುಸ್ ಕಾರ್ಯಕ್ರಮದ ತೀರ್ಪು ಸೈಯದ್ ಗೌಸ್ ಮೊಯ್ಯುದ್ದೀನ್ ಶಾಖಾದ್ರಿ ಸಜ್ಜಾದೆ ನಸೀರ್ರವರ ವತಿಯಿಂದಲೇ ಬಂದಿದೆ. ಆದರೆ ಈ ಸತಿ ನ್ಯಾಯಾಲಯ ನಮಗೆ ತೀರ್ಪು ಕೊಟ್ಟಿರೋದರಿಂದ ನಾವು ಶಾಖಾದ್ರಿ ಸಜ್ಜಾದೆ ನಸೀರ್ರವರ ವತಿಯಿಂದಲೇ ಎಲ್ಲ ಉರುಸ್ ಕಾರ್ಯಕ್ರಮದ ಕಾರ್ಯಗಳು ನಡೆಯಬೇಕು ಅಂತ ಹೇಳಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಸುದ್ದಿ 18 ಸದಾ ನಿಮ್ಮೊಂದಿಗೆ.